Hi guys, welcome back to my YouTube channel, Dikshita YouTube channel. ಲಾಗ್ ಏನಪ್ಪ ಅಂತಂದರೆ ಡೈಲಿ ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ನಾನು ಊರಿಗೆ ಬಂದಿದ್ದೀನಿ, ನಮ್ಮ ಚಿಕ್ಕಿ ಮನೆಗೆ. ಯಾವ ಊರು ಏನು ಅಂತಂದರೆ ಹುಲಿದುರ್ಗ ಅಂತ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಏನೇನು ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಚಿಕ್ಕಿ ಮನೆಗೆ ಬಂದು ಟಿಫನ್ ಮಾಡಿಕೊಂಡು ಹಿಂಗೆ ಸುಮ್ಮನೆ ಆಚೆ ಬಂದೆ. ನೋಡೋಣ ಇಲ್ಲಿ ಕೆರೆ ನೋಡೋಣ ಅಂದ್ಕೊಂಡು ನಿಮಗೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಏನು ಅಂತ. ಇದು ಈ ಊರ ಕೆರೆ ಗೈಸ್. ಹಿಂಗೆ ಈ ಕಡೆ ಬಂದರೆ ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ, ಫುಲ್ಲು ಗ್ರೀನರಿ ಗೈಸ್. ನಮ್ಮ ಚಿಕ್ಕಿಯವರೆಲ್ಲ ನೋಡಿಕೊಂಡು ಇನ್ನೇನು ಅಲ್ಲೇ ಗೌಡ್ರಿಗೆರೆ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಹೊರಟ್ರಿ ಗೌಡ್ರಿಗೆರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು. ಅದಾದಮೇಲೆ ಬಂದ್ರಿ ಗೌಡ್ರಿಗೆರೆ ದೇವಸ್ಥಾನಕ್ಕೆ ಗೈಸ್. ಇಲ್ಲಿ ಎಂತಕ್ಕೆ ಈ ಥರ ಕಾಯಿ ಕಟ್ಟಿದ್ದಾರೆ ಅಂತಂದರೆ ಇಲ್ಲಿ ಹರಕೆ ಮಾಡ್ಕೊತಾರೆ. ಅಂದರೆ 4 ವಾರ ಇಲ್ಲ 8 ವಾರ ಅಂತೆಲ್ಲ ಬಂದು ಕಾಯಿ ಕಟ್ತಾರೆ. ಆಮೇಲೆ ದೇವಸ್ಥಾನ ಒಳಗಡೆ ಹೋದ್ರಿ, ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ಈಚೆ ಬಂದು ಚಾಮುಂಡಿ ತಾಯಿ ಹತ್ರ ಹೋಗಿ ಕೈಯೆಲ್ಲ ಮುಕ್ಕೊಂಡು ಕೆಳಗಡೆ ಬಂದ್ರಿ. ಆಮೇಲೆ ಬಸವಣ್ಣಂಗೂ ಕೈ ಮುಕ್ಕೊಂಡು ಬಂದ್ವಿ ಗೈಸ್. ಅಲ್ಲಿಂದ ಮತ್ತೆ ಹೊರಟ್ರಿ ನಮ್ಮ ಚಿಕ್ಕಿ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೊರಟ್ರಿ ಗೈಸ್. ಇವಾಗ ನಮ್ಮ ಚಿಕ್ಕಿ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಮನೆ ಎಲ್ಲಿ ಅಂದರೆ ಬೇವೂರು. ಬನ್ನಿ ಹೋಗೋಣ. ಇಲ್ಲಿಂದ ಒಂದು 1/4 ಅವರ್ 1 ಅವರ್ ಆಗುತ್ತೆ. ಹೋಗ್ಬಿಟ್ಟು ನಮ್ಮ ಅಜ್ಜಿನೆಲ್ಲ ಮಾತಾಡ್ಸ್ಕೊಂಬರೋಣ ಬನ್ನಿ ಗೈಸ್. ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದ್ರಿ, ಬನ್ನಿ ಒಳಗಡೆ ಹೋಗೋಣ. ನಮ್ಮ ಅಜ್ಜಿ ಮನೆಯನ್ನು ತೋರಿಸ್ತೀನಿ ನಿಮಗೆ. ಇದು ಸ್ಟಾರ್ಟಿಂಗು ಪರ್ಸಾಲೆ, ಈ ಕಡೆ ಇರೋದು ಬಚ್ಚಲು ಮನೆ. ಈ ಕಡೆ ನಾನು ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ, ಅದು ನಂಗೆ ತುಂಬ ಇಷ್ಟ. ನಮ್ಮ ತಾತ ಯಾವಾಗಲೂ ಅಲ್ಲೇ ಕುತ್ಕೊತಿದ್ದು, ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ. ಈ ಕಡೆ ಬಂದರೆ ಇದು ಅಡುಗೆ ಮನೆ, ಇದು ಹಾಲು. ಸ್ವಲ್ಪ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿದೆ. ಅದಾದಮೇಲೆ ನನಗೆ ನಮ್ಮ ತಾತ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ಈಗಲೂ ನೆನೆಸ್ಕೊತೀನಿ ನಾನು ಅವ್ರನ್ನ, ಅಷ್ಟು ನಾನು ಮಿಸ್ ಮಾಡ್ಕೊತೀನಿ ಅವ್ರನ್ನ. ಏನು ಅಂತಂದರೆ ಇವಾಗ ಕುಂಬಾಶೆಟ್ರು ಮಡಕೆ ಮಾಡ್ತಾರಲ್ಲ, ಆ ಥರ ಇದು ಚಿಕ್ಕದು ಕುಡಿಕೆ ಮಾಡೋದು ಗೈಸ್. ನಮ್ಮ ತಾತ ಎಲ್ಲ ಇದನ್ನೇ ಮಾಡ್ತಾಯಿದ್ದಿದ್ದು. ನಿಮ್ಗೆ ಹೇಳಿದ್ನಲ್ಲ ನಮ್ಮ ತಾತ ಕುಡಿಕೆ ಮಾಡ್ತಿದ್ದಿದ್ದು ಅಂತ. ನಮ್ಮ ತಾತ ಇಲ್ಲೇ ಕುಡಿಕೆ ಮಾಡ್ತಿದ್ದಿದ್ದು. ಇವಾಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ, ನಮ್ಮ ತಾತ ಇಲ್ವಲ್ಲ, ಅದಕ್ಕೆ ಎಲ್ಲ ಫುಲ್ಲು ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದೆ. ಈ ಜಾಗನೂ ತುಂಬ ಮಿಸ್ ಮಾಡ್ಕೊತೀನಿ ಗೈಸ್. ಫಸ್ಟು ನಮ್ಮ ಊರಿಗೆ ಹೋಗಿದ ತಕ್ಷಣ ನಾನು ಫಸ್ಟು ನಮ್ಮ ತಾತನ ಕೈ ಮುಗಿತೀನಿ. ಅದಾದಮೇಲೆ ಫಸ್ಟು ನಾನು ಇಲ್ಲಿಗೆ ಬರೋದು ಗೈಸ್. ಯಾಕಂದರೆ ಅಷ್ಟು ನಂಗೆ ನಮ್ಮ ತಾತನ ನೆನಪು. ಅನ್ಕೊಬೋದು ಏನು ಅವ್ರ ತಾತನ ಬಗ್ಗೆನೇ ಹೇಳ್ತಿದ್ದಾರೆ, ಅವ್ರ ಅಜ್ಜಿನ ತೋರಿಸೇ ಇಲ್ಲ ಅಂತ. ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಗೈಸ್, ಅದಕ್ಕೆ ನಾನು ತೋರ್ಸೋಕೆ ಹೋಗಲಿಲ್ಲ. ಅವ್ರಿಗೂ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅಂತ. ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ನಮ್ಮ ಚಿಕ್ಕಿ ಮನೆಗೆ ಹೊರಟೆ ಗೈಸ್.
ನೆನ್ನೆ ಲಾಗು ಎಂಡ್ ಮಾಡೋಕ್ಕಾಗಲಿಲ್ಲ. ಎಂತಕ್ಕೆ ಅಂತಂದರೆ ನಿನ್ನೆ ಆರ್ಕೆಸ್ಟ್ರಾ ಇತ್ತು, ಅದಕ್ಕೋಸ್ಕರ ನಾವು ಬಂದಿದ್ದೆ 11:30 ಆಯಿತು. ಅದಕ್ಕೋಸ್ಕರ ಲಾಗ್ ಎಂಡ್ ಮಾಡಲಿಲ್ಲ. ಇಲ್ಲಿ ಎಂತಕ್ಕೆ ಆರ್ಕೆಸ್ಟ್ರಾ ಮಾಡಿದರು ಅಂದರೆ ಕೆಂಪೇಗೌಡರು ಇಲ್ಲಿ ವಾಸ ಸ್ಥಳ ಇದೆಯಂತೆ ಕುಂಬಿ ಬೆಟ್ಟ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ವರ್ಷ ಜೋರಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದಿದ್ದು 11:30 ಆಯಿತು. ಅದಕ್ಕೆ ಲಾಗ್ ಎಂಡ್ ಮಾಡಿಲ್ಲ. ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ಕೆಂಪೇಗೌಡ ವಾಸಸ್ಥಳ ಆಗಿದ್ದು. ನಾನು ಅನ್ಕೋತಿರ್ತೀನಿ ಯಾವಾಗಲೂ ಇದಕ್ಕೆ ಹೋಗಬೇಕು ಅಂತ, ಬಟ್ ಇಲ್ಲಿ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್.